ಅಳತೆ ಯಂತ್ರ, ಮೆಷರಿಂಗ್ ಇನ್ಸ್ಟ್ರೂಮೆಂಟ್. ವೆಲ್ಡಿಂಗ್ನಲ್ಲಿ ಅಳತೆಯು ಅತ್ಯಂತ ಮುಖ್ಯವಾಗಿದೆ, ಏಕೆಂದರೆ ಇದು ಬೆಸುಗೆಗಳು ಮತ್ತು ರಚನೆಗಳ ನಿಖರತೆಯನ್ನು ಖಚಿತಪಡಿಸುತ್ತದೆ. ಅಳತೆಯಿಂದ ವಸ್ತುವಿನ ಉಪಯೋಗವು ಸರಿಯಾದ ಪ್ರಮಾಣದಲ್ಲಿ ಆಗುತ್ತದೆ ಮತ್ತು ಯಾವುದೇ ಹೆಚ್ಚುವರಿ ಅಥವಾ ವೇಸ್ಟ್ ಇರುವುದಿಲ್ಲ. ಇದರಿಂದಾಗಿ ಕೆಲಸದ ವೆಚ್ಚವೂ ಸಹ ಕಡಿಮೆಯಾಗುತ್ತದೆ. ಸಂಭಾವ್ಯ ದೋಷಗಳನ್ನು ತಡೆಗಟ್ಟುವ ಮೂಲಕ ಗುಣಮಟ್ಟ ಮತ್ತು ಸುರಕ್ಷತಾ ಮಾನದಂಡಗಳನ್ನು ಅನುಸರಿಸಲು ಇದು ಸಹಾಯ ಮಾಡುತ್ತದೆ. ವೆಲ್ಡಿಂಗ್ನಲ್ಲಿ ಬಳಸಲಾಗುವ ಕೆಲವು ಪ್ರಮುಖ ಅಳತೆಯ ಉಪಕರಣಗಳನ್ನು ನಾವು ಸಂಕ್ಷಿಪ್ತವಾಗಿ ತಿಳಿಯೋಣ. ವರ್ನಿಯರ್ ಕ್ಯಾಲಿಪರ್. ವರ್ನಿಯರ್ ಕ್ಯಾಲಿಪರ್ ಅನ್ನು ಉದ್ದ, ಅಗಲ, ಆಳ ಮತ್ತು ಬಾಹ್ಯ ಹಾಗೂ ಒಳವ್ಯಾಸವನ್ನು ಅಳೆಯಲು ಬಳಸಲಾಗುತ್ತದೆ. ಇದರ ನಿಖರತೆ 0.02 ಮಿಲಿಮೀಟರ್ ವರೆಗೆ ಇರುತ್ತದೆ. ಇದನ್ನು ಸಾಮಾನ್ಯವಾಗಿ 150 ಮಿಲಿಮೀಟರ್ ಅಥವಾ 6 ಇಂಚುಗಳಿಂದ 300 ಮಿಲಿಮೀಟರ್ ಅಥವಾ 12 ಇಂಚುಗಳವರೆಗೆ ಅಳೆಯಲು ಬಳಸಲಾಗುತ್ತದೆ. ಇದು ಮುಖ್ಯ ಸ್ಕೇಲ್ ಮತ್ತು ವರ್ನಿಯರ್ ಸ್ಕೇಲ್ ಅನ್ನು ಒಳಗೊಂಡಿರುತ್ತದೆ. ಇದು ನಿಖರವಾದ ಅಳತೆಯಲ್ಲಿ ಸಹಾಯ ಮಾಡುತ್ತದೆ. ವರ್ನಿಯರ್ ಹೈಟ್ ಗೇಜ್. ಒಂದು ವಸ್ತುವಿನ ಎತ್ತರವನ್ನು ಅಳೆಯಲು ಮತ್ತು ಆ ಎತ್ತರವನ್ನು ಗುರುತಿಸಲು ವರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಲಾಗುತ್ತದೆ. ಇದನ್ನು ಲಂಬವಾದ ಅಳತೆಗಳನ್ನು ನಿಖರವಾಗಿ ಅಳೆಯಲು ವಿನ್ಯಾಸಗೊಳಿಸಲಾಗಿದೆ. ಇದರ ನಿಖರತೆ 0.02 ಮಿಲಿಮೀಟರ್ ವರೆಗೆ ಇರುತ್ತದೆ. ಸಾಮಾನ್ಯವಾಗಿ 300 ಮಿಲಿಮೀಟರ್ ಅಥವಾ 12 ಇಂಚುಗಳಿಂದ 1000 ಮಿಲಿಮೀಟರ್ ಅಥವಾ 40 ಇಂಚುಗಳಷ್ಟು ಎತ್ತರದ ಅಳತೆಯನ್ನು ಅಳೆಯಲು ಇದು ಅಳೆಯುತ್ತದೆ. ಇದು ಮುಖ್ಯ ಸ್ಕೇಲ್ ಮತ್ತು ವರ್ನಿಯರ್ ಸ್ಕೇಲ್ ಅನ್ನು ಒಳಗೊಂಡಿರುತ್ತದೆ. ಇದು ನಿಖರವಾದ ಅಳತೆಯಲ್ಲಿ ಸಹಾಯ ಮಾಡುತ್ತದೆ. ಸ್ಟೀಲ್ ಸ್ಕೇಲ್. ಈಗ ಸ್ಟೀಲ್ ಸ್ಕೇಲ್ ಬಗ್ಗೆ ಹೇಳುವುದಾದರೆ, ಇದು ಒಂದು ಸರಳವಾದ ಉಪಕರಣವಾಗಿದೆ. ಇದನ್ನು ಉದ್ದ, ಅಗಲ ಮತ್ತು ಆಳವನ್ನು ಅಳೆಯಲು ಬಳಸಲಾಗುತ್ತದೆ. ಇದು ಎರಡೂ ಬದಿಗಳಲ್ಲಿ ಮಾಪಕಗಳನ್ನು ಹೊಂದಿದೆ. ಒಂದು ಬದಿಯಲ್ಲಿ ಸೆಂಟಿಮೀಟರ್ ಮತ್ತು ಇನ್ನೊಂದು ಬದಿಯಲ್ಲಿ ಇಂಚುಗಳು. ಔಟ್ಸೈಡ್ ಮೈಕ್ರೋಮೀಟರ್. ಇದೊಂದು ನಿಖರವಾದ ಉಪಕರಣವಾಗಿದ್ದು, ವಸ್ತುಗಳ ಬಾಹ್ಯ ಆಯಾಮಗಳಾದ ದಪ್ಪ, ವ್ಯಾಸ ಅಥವಾ ಅಗಲಗಳನ್ನು ಅಳೆಯಲು ಇದನ್ನು ಉಪಯೋಗಿಸಲಾಗುತ್ತದೆ. ಇದರ ನಿಖರತೆಯು 0.01 ಮಿಲಿಮೀಟರ್ ಅಥವಾ 0.001 ಇಂಚಿನವರೆಗೆ ಇರುತ್ತದೆ. 0 ಯಿಂದ 25 ಮಿಲಿಮೀಟರ್ ಅಥವಾ 0 ಯಿಂದ 1 ಇಂಚುಗಳಷ್ಟು ವ್ಯಾಸವನ್ನು ಅಳೆಯಲು ಇದನ್ನು ವಿಶಿಷ್ಟವಾಗಿ ವಿನ್ಯಾಸಗೊಳಿಸಲಾಗಿದೆ. ಆದರೂ ಸಹ ದೊಡ್ಡ ಅಳತೆಗಳಿಗಾಗಿ ವಿವಿಧ ರೇಂಜ್ ಹೊಂದಿರುವ ಮೈಕ್ರೋಮೀಟರ್ಗಳು ಸಹ ಲಭ್ಯವಿರುತ್ತದೆ. ಔಟ್ಸೈಡ್ ವರ್ನಿಯರ್ ಕ್ಯಾಲಿಪರ್. ಔಟ್ಸೈಡ್ ವರ್ನಿಯರ್ ಕ್ಯಾಲಿಪರ್ ಅನ್ನು ವಸ್ತುವಿನ ಬಾಹ್ಯ ಅಳತೆಗಳನ್ನು ತೆಗೆದುಕೊಳ್ಳಲು ಬಳಸಲಾಗುತ್ತದೆ. ಇದು ಪರೋಕ್ಷವಾಗಿ ಅಳತೆ ಮಾಡುವ ಸಾಧನವಾಗಿದ್ದು, ಇದರಲ್ಲಿ ಅಳತೆಯನ್ನು ತೆಗೆದುಕೊಂಡ ನಂತರ ಉಕ್ಕಿನ ಮಾಪಕದ ಸಹಾಯದಿಂದ ಜಾಬ್ನ ಸೈಜ್ ಎಷ್ಟು ಎಂದು ದೃಢೀಕರಿಸಲಾಗುತ್ತದೆ. ಇದನ್ನು ಹೈ ಕಾರ್ಬನ್ ಸ್ಟೀಲ್ ಅಥವಾ ಮೈಲ್ಡ್ ಸ್ಟೀಲ್ನಿಂದ ತಯಾರಿಸಲಾಗುತ್ತದೆ. ಇದರ ನಿಖರತೆಯು 0.02 ಮಿಲಿಮೀಟರ್ ವರೆಗೆ ಇರುತ್ತದೆ ಮತ್ತು ಇದು 100, 150, 200 ಮತ್ತು 300 ಮಿಲಿಮೀಟರ್ ಗಾತ್ರಗಳಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಇದರ ಒಂದು ವಿಧವನ್ನು ಸರಳವಾದ ಅಥವಾ ಸಿಂಪಲ್ ಔಟ್ಸೈಡ್ ಕ್ಯಾಲಿಪರ್ ಎಂದು ಕರೆಯಲಾಗುತ್ತದೆ. ಇದನ್ನು 2 ಕಾಲುಗಳನ್ನು ತಿರುಗಿಸುವ ಮೂಲಕ ತಯಾರಿಸಲಾಗುತ್ತದೆ. ಇದು 2 ಕಾಲುಗಳನ್ನು ಹೊಂದಿದ್ದು, ಅವುಗಳನ್ನು ರಿವೆಟ್ಗಳೊಂದಿಗೆ ಜೋಡಿಸಲಾಗಿದೆ. ಇದರ ಕೆಳಭಾಗವು ವೃತ್ತದ ಆಕಾರದಲ್ಲಿ ಒಳಮುಖವಾಗಿ ಬಾಗಿರುತ್ತದೆ. ಮೇಲಿನ ಭಾಗವು ಅಗಲವಾಗಿರುತ್ತದೆ ಮತ್ತು ಮೊನಚಾಗಿರುತ್ತದೆ. ಇದರ ಹೊರತಾಗಿ ಸ್ಪ್ರಿಂಗ್ ಔಟ್ಸೈಡ್ ಕ್ಯಾಲಿಪರ್ ಕೂಡ ಇದೆ. ಇದು ಸಾಮಾನ್ಯ ಕ್ಯಾಲಿಪರ್ನಂತೆಯೇ ಇರುತ್ತದೆ, ಆದರೆ ಇದರ ಮೇಲ್ಭಾಗದಲ್ಲಿ ರಿವೆಟ್ ಬಳಿ ಸ್ಪ್ರಿಂಗ್ ಅನ್ನು ಹಾಕಲಾಗುತ್ತದೆ. ಇದರ 2 ಕಾಲುಗಳ ನಡುವೆ ಲೀವರ್ ಮತ್ತು ಅಡ್ಜಸ್ಟ್ ಸ್ಕ್ರೂ ಅನ್ನು ಹಾಕಲಾಗುತ್ತದೆ. ಇದು ಅಳತೆ ಪ್ರಕ್ರಿಯೆಯನ್ನು ಇನ್ನಷ್ಟು ಸುಲಭಗೊಳಿಸುತ್ತದೆ. ಈಗ ಇನ್ಸೈಡ್ ಕ್ಯಾಲಿಪರ್ ಬಗ್ಗೆ ಮಾತನಾಡೋಣ. ಇದು ದೂರವನ್ನು ಅಳೆಯಲು ಇರುವ ಡಿವೈಡರ್ನಂತಹ ಉಪಕರಣವಾಗಿದೆ.
ಒಂದೇ ವ್ಯತ್ಯಾಸವೇನೆಂದರೆ ಡಿವೈಡರ್ ತುದಿಗಳು ಮೊನಚಾಗಿರುತ್ತವೆ, ಆದರೆ ಇನ್ಸೈಡ್ ಕ್ಯಾಲಿಪರ್ನ ತುದಿಗಳು ಚಪ್ಪಟೆಯಾಗಿರುತ್ತವೆ ಮತ್ತು ಹೊರಕ್ಕೆ ಚಾಚಿರುತ್ತವೆ. ವಸ್ತುಗಳ ಆಂತರಿಕ ಅಳತೆಗಳನ್ನು ತೆಗೆದುಕೊಳ್ಳಲು ಇದನ್ನು ಬಳಸಲಾಗುತ್ತದೆ ಮತ್ತು ಇದರ ವಿಧಾನವು ಔಟ್ಸೈಡ್ ಕ್ಯಾಲಿಪರ್ನಂತೆಯೇ ಇರುತ್ತದೆ. ಅಂತಿಮವಾಗಿ, ಅಳತೆ ಟೇಪ್ ಅಂದರೆ ಇಂಚಿನ ಟೇಪ್ ಬಗ್ಗೆ ಉಲ್ಲೇಖಿಸುವುದು ಮುಖ್ಯವಾಗಿದೆ. ಇದನ್ನು ಮೀಟರ್, ಸೆಂಟಿಮೀಟರ್, ಮಿಲಿಮೀಟರ್, ಫೂಟ್ ಮತ್ತು ಇಂಚುಗಳಲ್ಲಿ ಅಳೆಯಲು ಬಳಸಲಾಗುತ್ತದೆ. ಇದು ಸರಳ ಮತ್ತು ಉಪಯುಕ್ತ ಉಪಕರಣವಾಗಿದ್ದು, ಸಾಮಾನ್ಯವಾಗಿ ಮನೆಗಳು ಮತ್ತು ಕೆಲಸದ ಸ್ಥಳಗಳಲ್ಲಿ ಕಂಡುಬರುತ್ತದೆ. ಅಳತೆ ಉಪಕರಣಗಳ ಸರಿಯಾದ ಬಳಕೆಯನ್ನು ತಿಳಿದುಕೊಳ್ಳುವುದು ಅಷ್ಟೇ ಮುಖ್ಯ, ಏಕೆಂದರೆ ಇವುಗಳ ಸರಿಯಾದ ಬಳಕೆಯು ದೋಷಗಳನ್ನು ಕಡಿಮೆ ಮಾಡಬಹುದು, ವಸ್ತುಗಳ ಸರಿಯಾದ ಬಳಕೆಯನ್ನು ಖಚಿತಪಡಿಸುತ್ತದೆ ಮತ್ತು ಸಮಯವನ್ನು ಉಳಿಸುತ್ತದೆ. ವೆಲ್ಡಿಂಗ್ ಮತ್ತು ಇತರ ತಾಂತ್ರಿಕ ಕೆಲಸಗಳಲ್ಲಿ ದಕ್ಷತೆ ಮತ್ತು ವೃತ್ತಿಪರತೆಯನ್ನು ಹೆಚ್ಚಿಸಲು ಈ ಕೌಶಲ್ಯವು ಸಹಾಯಕವಾಗಿದೆ.